ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಕನ್ನಡ ಲಾಗ್. ನಾನು ನಿಮಗೆ ಡೈಲಿ ಲಾಗ್ನ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಬಟ್ ನಾನು ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಕ್ರೌಡ್ ಇರೋದ್ರಿಂದ ನಾನು ಡೈಲಿ ಲಾಗ್ನ ಮಾಡಲಿಕ್ಕಾಗಲಿಲ್ಲ. ಸೊ ಒಟ್ಟಿಗೆ ನಾನು ಲಾಗ್ನ ಮಾಡ್ಕೊಂಡಿದ್ದೆ, ಅದನ್ನು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಿದ್ದೀನಿ. ನಾನು ಇದು ಗೌರಿ ಹಬ್ಬದ ಹಿಂದಿನ ದಿನ ಪಲಾವ್ ಮತ್ತು ಹಾಗೆ ಸಾಂಬಾರು, ಅನ್ನ ಎಲ್ಲ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಒಟ್ಟಿಗೆ, ಯಾಕೆಂದರೆ ನಾನು ಮತ್ತೆ ಬಂದು ಆಗಲ್ಲ, ಅದಕ್ಕೆ ಒಟ್ಟಿಗೆ ಮಾಡ್ಕೊಂಬಿಟ್ಟೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಇದು ನಮ್ಮದು ಹಳೆ ಶಾಪು. ಅಲ್ಲಿ ಇದ್ದೆ ಅವತ್ತು ಹಿಂದಿನ ದಿನ ನಾನು. ಹಾಗೆ ಮತ್ತೆ ಅಲ್ಲಿದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ಲು. ನಿಮಗೆ ಹೇಗಿತ್ತು ವ್ಯಾಪಾರ ಅಂದರೆ ಫುಲ್ಲು ನಾನು ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ಬಂದು ಹೊಸ ಶಾಪ್ದು ವೀಡಿಯೋ. ನೀವು ನೋಡ್ತಿರ್ಬೋದು, ಕಸ್ಟಮರ್ಸ್ ತುಂಬ ಇದ್ದಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಮಗೆ ಈ ಟೈಮಲ್ಲಿ ಒಂದು ಶಾಪಲ್ಲಿ 3 ಮೆಂಬರ್ಸ್ ಬೇಕಾಗ್ತಾರೆ. ಹಾಗಾಗಿ ನೋಡ್ಕೊತಿದ್ವಿ ನಾವು ಹೇಗೆ ಎಲ್ಲಿ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಅಲ್ಲಿ ನಾವು ಬಂದು ಮೇಂಟೈನ್ ಮಾಡ್ತಿದ್ವಿ. ಅದೇ ಥರ ಮಾಡ್ಕೊಂಡು ಹಬ್ಬಿ ಇರ್ಬೋದು, ನಾನಿರ್ಬೋದು, ಅರವಿಂದ್ ಇರ್ಬೋದು, ಜುಬೇರ್ ಇರ್ಬೋದು, ಹೀಗೆ ಮಿಕ್ಸಲ್ಲಿ ಒಂದು ಸರಿ ಆ ಶಾಪಲ್ಲಿ ಇರೋದು, ಒಂದು ಸರಿ ಈ ಶಾಪಲ್ಲಿ ಇರೋದು, ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಇಲ್ಲಿ, ಹೀಗೆ ಮೇಂಟೈನ್ ಮಾಡಿದ್ವಿ. ತುಂಬ ಚೆನ್ನಾಗಿ ವ್ಯಾಪಾರನೂ ಕೂಡ ನಡೀತು. ನಾವು ಆಫರ್ಸ್ಗಳನ್ನೂ ಕೂಡ ಬಿಟ್ಟಿದ್ವಿ. ನಿಮಗೂ ನಾನು ಶಾರ್ಟ್ ವಿಡಿಯೋದಲ್ಲಿ ಎಲ್ಲನೂ ಹಾಕಿದ್ದೀನಿ, ನೀವು ಕೂಡ ನೋಡ್ಬೋದು. ಇದು ಗಣೇಶ ಹಬ್ಬದ ದಿನದ ವಿಡಿಯೋ. ನಾನು ಮಗಳಿಗೆ ಬಟ್ಟೆನೇ ತರೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ. ಅಂದರೆ ತುಂಬ ಲೇಟ್ ಆಗಿಬಿಡ್ತು. ಹಾಗಾಗಿ ಜುಡಿಯೋ ನಿಯರ್ ಇರೋದ್ರಿಂದ ಅಲ್ಲಿಗೆ ಹೋಗ್ಬಿಟ್ಟು ಮಗಳಿಗೆ ಶಾಪಿಂಗ್ ಮಾಡಿದೆ. ಅದು ತುಂಬ ಅರ್ಜೆಂಟಲ್ಲಿ ಮಾಡಿದೆ. ಮತ್ತು ನಾವು ಪ್ರತಿ ಇಯರು ಶಾಪಲ್ಲಿ ಒಂದು ಗಣೇಶ ಕೂರಿಸ್ತಿದ್ವಿ. ಬಟ್ ಈ ಇಯರ್ ಕೂರ್ಸೋಕ್ಕಾಗಲಿಲ್ಲ, ಅಂದರೆ ಆಲ್ರೆಡಿ ಟೈಮ್ ಆಗೇ ಹೋಗ್ಬಿಡ್ತು ಈವ್ನಿಂಗು. ಹಾಗಾಗಿ ಕೂರ್ಸೋಕ್ಕಾಗಲಿಲ್ಲ, ನೆಕ್ಸ್ಟ್ ಇಯರ್ ಕೂರ್ಸೋಣ ಅಂತ ಹೇಳಿ. ಹಾಗೆ ನಮ್ಮ ಎದುರುಗಡೆ ಶಾಪ್ ಎದುರುಗಡೆ ಈ ಥರ ಗಣಪತಿ ಬಿಡಲಿಕ್ಕೆ ಅಂದ್ಬಿಟ್ಟು ಹೊರಟಿದ್ರು. ಅದನ್ನು ವೀಡಿಯೋ ಮಾಡಿಕೊಂಡೆ. ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ನಾನು ಏನು ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಂಗು, ಏಕೆಂದರೆ ಅದು ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಅಂದರೆ 3 ಡೇಸಿಂದ ಊಟ ಇಲ್ಲ, ತಿಂಡಿ ಇಲ್ಲ ಕರೆಕ್ಟಾಗಿ. ನಾವು ತಿಂಡಿನೂ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಗೌರಿ ಹಬ್ಬದ ಹಿಂದಿನ ದಿನ ನಾನು ಏನು ತಿಂಡಿ ಅಡುಗೆ ಮಾಡಿದ್ದೆ ಅಷ್ಟೇ, ಆಮೇಲೆ ಏನೂ ಮಾಡ್ಕೊಳಕ್ಕಾಗಲಿಲ್ಲ. 3 ಹೊತ್ತಲ್ಲಿ 1 ಟೈಮ್ ಎಲ್ಲಾದರೂ ಹೋಟೆಲಲ್ಲಿ ತರಿಸ್ಕೊಂಡು ತಿಂತಿದ್ವಿ. ಅಷ್ಟೊಂದು ಹಿಂಸೆ ಆಗಿಬಿಟ್ಟಿತ್ತು ನಮಗಂತೂ. ನಾವೇನೂ ತಿನ್ನೋಕ್ಕಾಗಿರಲಿಲ್ಲ. ನಾನು ಒಬ್ಬಳೇ ಅಲ್ಲ, ಯಾರೂ 4 ಜನದಲ್ಲಿ ಯಾರೂ ತಿಂದಿರಲಿಲ್ಲ ಸರಿಯಾಗಿ. ಪಾಪ ಈವನ್ ಮುನ್ನಿನೂ ಕೂಡ ತಿನ್ನೋಕ್ಕಾಗಿರಲಿಲ್ಲ. ಅವಳಿಗೂ ಕೂಡ ಕ್ಯಾಶಲ್ಲಿ ಕೂರಿಸಿದ್ವಿ. ಅಂದರೆ ಒಂದು ಕಡೆ ಅವಳು ಕೂಡ ಕ್ಯಾಶಲ್ಲಿ ಕೂರಲಿ ಅಂದ್ಬಿಟ್ಟು ಕ್ಯಾಶಲ್ಲಿ ಕೂರಿಸಿದ್ವಿ. ಎಲ್ಲಿ ಕ್ರೌಡ್ ಇರುತ್ತೆ ಅಲ್ಲಿ ನಾವು ಕೂಡ ಮೇಂಟೈನ್ ಮಾಡ್ಕೊತಿದ್ವಿ. ನಾವು ಶಾಪ್ನ ಸುಲಭದಲ್ಲಿ ಮಾಡಿರೋಂಥದ್ದೆಲ್ಲ ತುಂಬ ಕಷ್ಟಪಟ್ಟು ಮಾಡಿರೋದು. ಸೊ ತುಂಬ ಕಷ್ಟಪಡ್ತಿದ್ದೀವಿ. ಆ್ಯಕ್ಚುಲಿ ಎಲ್ಲರೂ ಹಬ್ಬ ಮಾಡ್ತಿದ್ದಾರೆ ಹೊಸ ಬಟ್ಟೆ ಹಾಕ್ಕೊಂಡು. ಇವತ್ತು ನಾವು ಶಾಪಲ್ಲೇ ಇದ್ದೀನಿ. ನೀನು ಆಲ್ರೆಡಿ 9:30 ಆಯಿತು ಗಣೇಶ ಹಬ್ಬದ ದಿನ. ಸೊ ಇನ್ನು ಶಾಪಲ್ಲೇ ಇದ್ದೀನಿ, ಇನ್ನೂ ಹೋಗಿಲ್ಲ ಮನೆಗೆ. ತಲೆ ಕೂಡ ತುಂಬ ನೋವಾಗ್ತಿದೆ. ಪಾಪ ಅಭಿನೂ ಕೂಡ ತುಂಬ ಕಷ್ಟಪಡ್ತಿದ್ದಾನೆ. ಅರವಿಂದ್ ಕೂಡ ಅಲ್ಲಿ ಶಾಪಲ್ಲಿ ಇದ್ದಾರೆ. ನಾನು ಅಲ್ಲಿಂದ ಜಸ್ಟ್ ಇವಾಗ ಇಲ್ಲಿಗೆ ಬಂದೆ. ಆ್ಯಂಡ್ ಮತ್ತೆ ಮಾರನೇ ಬೆಳಗ್ಗೆ ನಾನು ಶಾಪ್ದು ಡೋರ್ ಓಪನ್ ಮಾಡಿದೆ. ಅಲ್ಲಿ ಅಭಿ ಮತ್ತು ಜುಬೇರ್ ಓಪನ್ ಮಾಡಿದರು. ಅರವಿಂದ್ ಬರೋ ಸ್ವಲ್ಪ ಲೇಟ್ ಆಯಿತು, ಸೊ ನಾನೇ ಓಪನ್ ಮಾಡಿದೆ. ಆ್ಯಂಡ್ ಸಂಡೇ ಗೊತ್ತಲ್ಲ, ಇವತ್ತು ವಯಸ್ಸು ಹಾಗಾಗಿ ನಾನ್ ವೆಜ್ ಮಾಡಿದ್ವಿ, ಮಟನ್ನು ಮತ್ತು ಚಿಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.